ನಮಸ್ತೆ. ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಮ್ಯಾಸ್ಟರ್ಬೇಷನ್ ಅಥವಾ ಹಸ್ತಮೈಥುನ ಎಷ್ಟು ಟೈಮ್ ಮಾಡಿಕೊಂಡ್ರೆ ಒಳ್ಳೆಯದು? ಇದು ತುಂಬ ಹುಡುಗರಲ್ಲಿ ಕ್ಲಿನಿಕ್ಕಲ್ಲಿ ಮತ್ತು ನಮ್ಮ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಡೌಟ್ಗಳನ್ನ ಕೇಳ್ತಾ ಇರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದು ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನ್ನಿಸ್ ಮತ್ತು ವೆಜಿನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾಕಂದರೆ ಸೆಕ್ಸ್ ಎಜುಕೇಷನ್ ಪ್ರತಿಯೊಬ್ಬರಿಗೂ ಅಗತ್ಯ ಇರುತ್ತೆ. ಸಣ್ಣ ಪುಟ್ಟ ಡೌಟ್ ಇತ್ತ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಪರ್ಸ್ನಲಾಗಿ ಕನ್ಸಲ್ಟೇಷನ್ ಬೇಕು ಅಂತ ಅಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಮ್ಯಾಸ್ಟರ್ಬೇಷನ್, ಹಸ್ತಮೈಥುನ, ಇದನ್ನು ನಾವು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀವಿ. ತಮಗೆ ತಾವು ಖುಷಿ ಪಟ್ಕೊಳ್ಳೋ ಅಂಥದ್ದು. ಈ ಥರ ಮಾಡಿಕೊಂಡಾಗ ಒಂದು ಬ್ರೈನು ಮತ್ತು ಬಾಡಿಲಿ ತುಂಬ ಚೇಂಜಸ್ ಆಗುತ್ತೆ. ಬ್ರೈನಲ್ಲಿ ಬಂದರೆ ಡೋಪಮಿನ್ ರಿಲೀಸ್ ಆಗುತ್ತೆ, ಅದನ್ನೊಂದು ಹ್ಯಾಪಿ ಹಾರ್ಮೋನ್ ಅಂತ ಹೇಳ್ತೀವಿ. ಸೆರೋಟಿನಿನ್ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಒಂಥರ ಸ್ಟ್ರೆಸ್ ಫ್ರೀ ಆಗುತ್ತೆ. ಆಕ್ಸಿಟೋಸಿನ್ ಲವ್ ಹಾರ್ಮೋನ್ ಅಂತ ಹೇಳ್ತೀವಿ, ಅದು ರಿಲೀಸ್ ಆಗುತ್ತೆ. ಇವೆಲ್ಲ ಏನು ಮಾಡುತ್ತೆ, ಒಂಥರ ಬ್ರೈನನ್ನು ರಿಲ್ಯಾಕ್ಸೇಷನ್ ಕೊಡುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ನಿದ್ದೆ ಬರುತ್ತೆ. ಜೊತೆಗೆ ಫಿಸಿಕಲಿ ಅಂತ ಹೇಳಬೇಕು ಅಂದರೆ ಜಸ್ಟ್ ಲೈಕ್ ಒಂದು ಎಕ್ಸಸೈಸ್ ಥರ ಆಗುತ್ತೆ. ಆದರೆ ಅಪರೂಪಕ್ಕೊಂದ್ಸರಿ ಮಾಡ್ಕೊಳ್ಳೋದ್ರಿಂದ ಈ ಬ್ರೈನು ಮತ್ತು ಬಾಡಿ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಆದರೆ ಅತಿಯಾಗಿ ಮಾಡ್ಕೊಳ್ಳೋದು, ಪದೇ ಪದೇ ಮಾಡ್ಕೊಳ್ಳೋದು, ಡೈಲಿ ಮಾಡ್ಕೊಳ್ಳೋದು, ಈ ಥರ ಮಾಡ್ಕೊಂಡಾಗ ಏನಾಗುತ್ತೆ, ಬ್ರೈನಲ್ಲಿ ಆಟೋಮೆಟಿಕಲಿ ಆ ಫೋಕಸ್ ಇರಲ್ಲ, ಮೆಮೊರಿ ಇರಲ್ಲ, ಪದೇ ಪದೇ ಇರಿಟೇಟ್ ಆಗುತ್ತೆ, ಕೆಲಸದ ಕಡೆ ಅಥವಾ ಓದೋ ಕಡೆ ಗಮನ ಇರಲ್ಲ. ಬಾಡಿಲಿ ಬಂದರೆ ಒಂದು ಜನರಲ್ ವೀಕ್ನೆಸ್ಸು, ಬಾಡಿ ಪೇನು, ಈ ಥರ ಆಗುತ್ತೆ. ಇವೆಲ್ಲದ್ರ ಜೊತೆಗೆ ಸೆಕ್ಸ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸೆಕ್ಷುವಲ್ ಡಿಸೈರ್ ಕಡಿಮೆ ಆಗೋದು, ಎರೆಕ್ಷನ್ ಪ್ರಾಬ್ಲಮ್ ಆಗೋದು, ಎಜಾಕ್ಯುಲೇಷನ್ ಅರ್ಲಿ ಆಗೋದು ಅಥವಾ ಲೇಟಾಗಿ ಆಗೋದು, ಇವೆಲ್ಲ ಪ್ರಾಬ್ಲಮ್ ಆಗೋದು ಅತಿಯಾಗಿ ಅಂದರೆ ಮ್ಯಾಸ್ಟರ್ಬೇಷನ್ ಅಡಿಕ್ಷನಿಂದ. ಸೊ ಮೇನ್ ಟಾಪಿಕ್ಕಿಗೆ ಬರೋಣ. ಎಷ್ಟು ಟೈಮ್ ಮ್ಯಾಸ್ಟರ್ಬೇಷನ್, ಹಸ್ತಮೈಥುನ ಮಾಡ್ಕೋಬೇಕು ಅಂತೇಳಿ. ಮಂತ್ಲಿ ಆವ್ರೇಜ್ ಅಂದರೆ 2 ರಿಂದ 4 ಟೈಮ್, 2 to 4 ಟೈಮ್ಸ್ ಪರ್ ಮಂತ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಬಾಡಿಗೆ ತೊಂದರೆ ಆಗಲ್ಲ, ಜೊತೆಗೆ ಇದರಿಂದ ಬೆನಿಫಿಟ್ ಆಗತ್ತೆ. ಆದರೆ ಕೆಲವೊಬ್ರು ಬೇಡ, ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಫೋರ್ಸ್ ಇಲ್ಲ. ಮ್ಯಾಸ್ಟರ್ಬೇಷನ್, ಹಸ್ತಮೈಥುನ ಬೇಡವಾ? ಓಕೆ, ನೋ ಪ್ರಾಬ್ಲಮ್, ಅದರಿಂದ ಏನೂ ತೊಂದರೆ ಆಗಲ್ಲ. ಮ್ಯಾಸ್ಟರ್ಬೇಷನನ್ನು ಕ್ವಿಟ್ ಮಾಡಿದಾಗ ಒಂದು ಸ್ವಪ್ನ ಸ್ಖಲನ ಅಥವಾ ನೈಟ್ ಫಾಲ್ ಅಂತ ಹೇಳ್ತೀವಿ, ಅದು ಶುರು ಆಗುತ್ತೆ. ಅದರಿಂದನೂ ಬಾಡಿಗೆ ಏನು ತೊಂದರೆ ಆಗಲ್ಲ. ಮ್ಯಾಸ್ಟರ್ಬೇಷನ್ ಅಥವಾ ಹಸ್ತಮೈಥುನ ಅನ್ನೋದು ಹಿಂದಿನ ಕಾಲದಿಂದನೂ ಇದೆ. ಬೇಲೂರು, ಹಳೇಬೀಡು, ಈ ದೇವಸ್ಥಾನಕ್ಕೆ ಹೋದಾಗ ಮ್ಯಾಸ್ಟರ್ಬೇಷನ್ ಮಾಡ್ಕೊತಿರೋ ಒಂದು ಶಿಲೆಗಳು ನಮಗೆ ಕಾಣುತ್ತೆ. ಸೊ ಮ್ಯಾಸ್ಟರ್ಬೇಷನ್ ಅಥವಾ ಹಸ್ತಮೈಥುನ ಅಪರೂಪಕ್ಕೊಂದ್ಸರಿ ಬಾಡಿಗೆ ಡ್ಯಾಮೇಜ್ ಆಗಲ್ಲ. ತುಂಬ ಅಡಿಕ್ಷನ್ ಆಯಿತು, ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿಲ್ಲ, ಅವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.